ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಬಾಟ್ನಿ ಬ್ಲೂಮ್ ಚಾನಲ್. ನಾನು ನಿಮ್ಮ ಎಜುಕೇಟರ್ ರಚನಾ. ಸೊ ಇದಕ್ಕಿಂತ ಮುಂಚೆ ಎವಲ್ಯೂಷನ್ ಚಾಪ್ಟರಿನ NCERT ಲೈನ್ ಬೈ ಲೈನ್ ವಿಡಿಯೋಸ್ ಅಪ್ಲೋಡ್ ಮಾಡಿದೆ. ಸೊ ಟೋಟಲ್ 4 ಪಾರ್ಟ್ಸ್ ಇತ್ತು. ಪ್ರತಿಯೊಂದನ್ನು ಡೀಟೇಲ್ ಆಗಿ ನಿಮಗೆ ಅರ್ಥ ಆಗೋ ರೀತಿ ಹೇಳ್ಕೊಟ್ಟಿದ್ದೆ. ಹೋಪ್ ಯು ಅಂಡರ್ಸ್ಟುಡ್ ವೆರಿ ವೆಲ್ ಫ್ರಮ್ ದಟ್ ಸೀರೀಸ್. ಸೊ ಇಲ್ಲಿ ನಾನು ಆ ವಿಡಿಯೋದಲ್ಲೇ ಹೇಳಿದ್ದೆ, ಪ್ರತಿಯೊಂದೂ NCERT ಇಂದಾನೇ ಕ್ವೆಶನ್ಸ್ ಬಂದಿರುತ್ತೆ. ಸೊ PYQ ಕೂಡ ಹಂಗೇನೆ ಇರುತ್ತೆ. ನಾನು ಸಾಲ್ವ್ ಮಾಡಿಸ್ತೀನಿ PYQ ಸಪರೇಟ್ ವಿಡಿಯೋ ಅಂತಂದೇಳಿ. ಸೊ ಇದರಲ್ಲಿ ನೀಟ್ PYQ 2016 ಇಂದ 25 ತನಕನೂ ಏನೇನು ಕ್ವೆಶನ್ಸ್ ಕೇಳಿದ್ದಾರೆ ಅದನ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಸೊ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಹಾಗೆ ಏನಾದ್ರೂ ಗೊತ್ತಾಗಿಲ್ಲ ಅಂತಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಡೌಟ್ ನ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, do subscribe this channel because this channel is going to help you in the biology preparation of NEET, KCET and also for board exam. ಸೊ ಯಾರೆಲ್ಲ ಮುಂಚೆ ನೋಡಿದಿರೋ ವಿಡಿಯೋಸ್ ಅವರಿಗೆಲ್ಲ ಗೊತ್ತಿದೆ. ಸೊ ಯಾರೆಲ್ಲ ಹೊಸದಾಗಿ ಬಂದಿದ್ದಾರೋ ಅವ್ರಿಗೆ ಒಂದ್ಸರಿ ಹೇಳ್ತಾ ಇದ್ದೀನಿ, ಶಾರ್ಟ್ಸ್ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಶಾರ್ಟ್ ಟ್ರಿಕ್ಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಜೊತೆಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ನ ಸಾಲ್ವ್ ಮಾಡಿಸಿದೀನಿ. ಬೋರ್ಡ್ ಎಕ್ಸಾಮ್ ಇಂದು ಪ್ರಿಪರೇಟರಿ, ಮಿಡ್ ಟರ್ಮ್ ಮತ್ತೆ ಫೈನಲ್ ಎಕ್ಸಾಮ್ ಇಂದು ಎಲ್ಲದನ್ನು ಮತ್ತೆ ಮಾಡೆಲ್ ಪೇಪರ್ಸ್ ಕೂಡ ಸಾಲ್ವ್ ಮಾಡಿಸಿದೀನಿ. ಎಲ್ಲದನ್ನು ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಫಸ್ಟ್ PUC ಸೆಕೆಂಡ್ PUC ಎರಡೂ ಕೂಡ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಹಾಗೆ ನೀಟಿಗೆ ಕ್ವೆಶನ್ ಪೇಪರ್ಸ್ ಕೂಡ ಸಾಲ್ವ್ ಮಾಡಿಸಿದೀನಿ. ಮತ್ತೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಕೂಡ ಸಾಲ್ವ್ ಮಾಡಿಸಿ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದೀನಿ. ಸೊ ಅದನ್ನು ಕೂಡ ಎಲ್ಲ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಸೊ ಯಾವ್ದು ಬೇಕು ಗೊತ್ತಾಗಿಲ್ಲ ಅಂತಂದ್ರೆ ನನಗೆ ಬೇಕಿದ್ರೆ ಕಮೆಂಟ್ ಅಲ್ಲಿ ತಿಳಿಸ್ಕೊಟ್ರೆ ನಾನು ನಿಮಗೆ ಸಪರೇಟ್ ಆಗಿ ಲಿಂಕ್ ನ ಕಳಿಸ್ಕೊಡ್ತೀನಿ. ಓಕೆ, ಸೊ ಲೆಟ್ಸ್ ಬಿಗಿನ್ ವಿತ್ ದಿಸ್ PYQ solving series. That is question first one. Sweet potato and potato represent certain type of evolution. Select the correct combination of terms to explain the evolution. ನೋಡಿ 2025 ಅಲ್ಲಿ ಕೇಳಿರುವಂತ ಕ್ವೆಶನ್. ಸಿಂಪಲ್ ಕಾನ್ಸೆಪ್ಟ್ ಇಂದ ತುಂಬಾ ಸರಿ ರಿಪೀಟ್ ಆಗುವಂತ ಕಾನ್ಸೆಪ್ಟ್ ಇಂದನೇ ಕ್ವೆಶನ್ ಕೇಳಿರುವಂತದ್ದು. ಏನಂತ ಹೇಳಿದ್ರೆ, ಸ್ವೀಟ್ ಪೊಟ್ಯಾಟೊ ಮತ್ತೆ ಪೊಟ್ಯಾಟೊ ಒಂದು ಎವಲ್ಯೂಷನ್ ಟೈಪ್ ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಹಂಗಂದ್ರೆ ಅದು ಯಾವ್ದು ಕರೆಕ್ಟ್ ಆಗಿದೆ ಚೂಸ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮಗೆ ಗೊತ್ತಿರೋ ಹಾಗೇನೆ ಏನ್ ಹೇಳಿ, ನಾನು ಈ ಚಾಪ್ಟರ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದೆ, ಸ್ವೀಟ್ ಪೊಟ್ಯಾಟೊ ಮತ್ತೆ ಪೊಟ್ಯಾಟೊ ಇದರ ಒರಿಜಿನ್ ಡಿಫ್ರೆಂಟ್ ಇದೆ. ಸ್ವೀಟ್ ಪೊಟ್ಯಾಟೊ ಈಸ್ adventitious root modification and potato is underground stem modification. ಬಟ್ ಇವೆರಡರ ಫಂಕ್ಷನ್ ಏನಿದೆ ಸೇಮ್ ಇದೆ. ಇಟ್ ವಿಲ್ ಸ್ಟೋರ್ ಫುಡ್. ಸೊ ಹಂಗಾಗಿ ಫಂಕ್ಷನ್ ಸೇಮ್ ಇತ್ತು ಬಟ್ ಒರಿಜಿನ್ ಸ್ಟ್ರಕ್ಚರ್ ಡಿಫ್ರೆಂಟ್ ಇದ್ರೆ ಅದನ್ನ ನಾವೇನಂತ ಕರಿತೀವಿ, ದಿಸ್ ಒನ್ ಅನಾಲಜಿ ಅಂತ ಕರಿತೀವಿ. ಹಾಗೆ ಇದು ಯಾವ ಎವಲ್ಯೂಷನ್ ನ ಹೇಳುತ್ತೆ, ಕನ್ವರ್ಜೆಂಟ್ ಎವಲ್ಯೂಷನ್. ಹೇಗೆ ನೆನ್ಪಿಟ್ಕೊಂತೀರಾ, ಶಾರ್ಟ್ ಟ್ರಿಕ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. AC ಅನಾಲಜಿಗೆ ಕನ್ವರ್ಜೆಂಟ್ ಎವಲ್ಯೂಷನ್, ಅನಾಲಜಿ ಆರ್ ಅನಾಲಜಿ ವಾಟ್ ಎವರ್ ಯು ಮೇ ಕಾಲ್. ಓಕೆ, ಸೊ ದೆನ್ ಡೈವರ್ಜೆಂಟ್ ಎವಲ್ಯೂಷನ್ ಗೆ ಹೋಮೋಲಾಗಿ, HD. ಓಕೆ, ಸೊ H ಅಂದ್ರೆ ಹೋಮೋಲಾಜಿ, ಇಟ್ ವಿಲ್ ಶೋ ಡೈವರ್ಜೆಂಟ್ ಎವಲ್ಯೂಷನ್ HD. ಓಕೆನಾ, ಸೊ HD ಇರಬೇಕು. AC ಅಂತ ಅಂದ್ರೆ ಏನು, ಅನಾಲಜಿ ಮತ್ತೆ ಕನ್ವರ್ಜೆಂಟ್ ಎವಲ್ಯೂಷನ್. ಸೊ ಇದು ನಿಮಗೆ ಗೊತ್ತಿದ್ರೆ ಈಸಿಯಾಗಿ ಐಡೆಂಟಿಫೈ ಮಾಡ್ತೀರಾ. ಯಾಕಂದ್ರೆ ಇಲ್ಲಿ ಡಿಫ್ರೆಂಟ್ ಆಗಿ ಕೇಳ್ತಾರೆ ನೋಡಿ, ಆಪ್ಷನ್ ನೀವು ಚೂಸ್ ಮಾಡಕ್ಕೆ ಕನ್ಫ್ಯೂಸ್ ಆಗ್ಲಿ ಅಂತ. ಅನಾಲಜಿ ಡೈವರ್ಜೆಂಟ್ ಅಂತ ಕೊಟ್ಟಿದ್ದಾರೆ, AD ಇಲ್ಲ. ಓಕೆ, ಹೋಮೋಲಾಜಿ ಕನ್ವರ್ಜೆಂಟ್ ಅಂತ ಕೊಟ್ಟಿದ್ದಾರೆ, HC ಇಲ್ಲ. ಹೋಮೋಲಾಜಿ ಡೈವರ್ಜೆಂಟ್ ಅಂತ ಇದೆ. ಬಟ್ ದಿಸ್ ಇಸ್ ನಾಟ್ ಎಕ್ಸಾಂಪಲ್ ಫಾರ್ ದಿಸ್ ಒನ್. ಸ್ವೀಟ್ ಪೊಟ್ಯಾಟೊ ಮತ್ತೆ ಪೊಟ್ಯಾಟೊ ಹೋಮೋಲಾಜಿ ಡೈವರ್ಜೆಂಟ್ ಅಲ್ಲ. ಸೊ ಹಂಗಾಗಿ ಕರೆಕ್ಟ್ ಆಪ್ಷನ್ ಯಾವುದು, ಅನಾಲಜಿ ಮತ್ತೆ ಕನ್ವರ್ಜೆಂಟ್. ಕೆಲವೊಂದ್ಸರಿ ಆನ್ಸರ್ ಗೊತ್ತಿದ್ರು ತಪ್ಪಾಗಿ ಚೂಸ್ ಮಾಡ್ತೀರಾ, ಯಾಕಂದ್ರೆ ಕನ್ಫ್ಯೂಷನ್ ಅಲ್ಲಿ ಮತ್ತೆ ಟೈಮ್ ಕಡಿಮೆ ಇರೋದ್ರಿಂದ ನೀವು ಅಲ್ಲಿ ರಾಂಗ್ ನ ಚೂಸ್ ಮಾಡಿ ಬಂದ್ಬಿಡ್ತೀರಾ ಆಪ್ಷನ್ ಫಿಲ್ ಮಾಡ್ಬೇಕಾದ್ರೆ. ಸೊ ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಏನು ಆಪ್ಷನ್ ನೋಡಿದಿರಾ ಅದನ್ನ ಕರೆಕ್ಟ್ ಆಗಿ ಮಾರ್ಕ್ ಮಾಡಿ OMR ಶೀಟ್ ಅಲ್ಲಿ. ಗೊತ್ತಾಯ್ತಾ ಮಕ್ಕಳೇ? ಸೊ ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್. ದ ಫ್ಲಿಪ್ಪರ್ಸ್ ಆಫ್ ಪೆಂಗ್ವಿನ್ಸ್ ಅಂಡ್ ಡಾಲ್ಫಿನ್ಸ್ ಆರ್ ದ ಎಕ್ಸಾಂಪಲ್ ಆಫ್. ನೋಡಿ ಮತ್ತೆ ಅದೇ ರೀತಿನೇ ಕ್ವೆಶನ್ ಬಂದಿದೆ 24 ಅಲ್ಲಿ. ಗೊತ್ತಾಯ್ತಾ? ಸೊ ಇಲ್ಲಿ ಇದಕ್ಕೆ ಏನಂತ ಆನ್ಸರ್ ನನಗೆ ಕಮೆಂಟ್ ಅಲ್ಲಿ ನೀವು ತಿಳಿಸ್ತೀರಾ. ಸೇಮ್ ಕಾನ್ಸೆಪ್ಟ್ ಇದೆ, ನನಗೆ ಆನ್ಸರ್ ಕಮೆಂಟ್ ಅಲ್ಲಿ ತಿಳಿಸಿ. ಫ್ಲಿಪ್ಪರ್ಸ್ ಮತ್ತೆ ಪೆಂಗ್ವಿನ್ಸ್ ಏನ್ ಮಾಡ್ತೀರಾ ಅಂದ್ರೆ ವಿಡಿಯೋನ ಪಾಸ್ ಮಾಡ್ಬಿಟ್ಟು ಆನ್ಸರ್ ನ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಮತ್ತೆ ನೆಕ್ಸ್ಟ್. Given below are some stages of human evolution. Human evolution ನ stages ಕೊಟ್ಟಿದ್ದಾರೆ, right? So then arrange them in a correct sequence. ಇದನ್ನ ಕರೆಕ್ಟ್ ಸೀಕ್ವೆನ್ಸ್ ಅಲ್ಲಿ ಅರೇಂಜ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾನು ನಿಮಗೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಸೊ ಅದರಿಂದ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಹ್ಯೂಮನ್ ಎವಲ್ಯೂಷನ್ ನೆನ್ಪಿಟ್ಕೊಳ್ಳಕ್ಕೆ ಒಂದು ಟ್ರಿಕ್ ಇದೆ. ಏನು ಅಂತಂದ್ರೆ ಅದು ಡಾಕ್ಟರ್ ಸ್ನೇಹ ಅಂತ. ಸೊ ಡಾಕ್ಟರ್ ಸ್ನೇಹ ಅಂತ ನೀವು ಈ ತರ ಉಲ್ಟಾ ಬರಿಬೇಕು, ಸ್ನೇಹನ SNEHA ನೆನ್ಪಿಟ್ಕೊಂಡ್ರೆ, ಡಾಕ್ಟರ್ ಸ್ನೇಹ ಅಂತ ನೇಮ್ ನೆನ್ಪಿಟ್ಕೊಂಡ್ರೆ ಯು ಕ್ಯಾನ್ ಈಸಿಲಿ, ಡಾಕ್ಟರ್ ಈ ತರ ಓದ್ಬೇಕು, ಡಾಕ್ಟರ್ ಆಮೇಲೆ ಸ್ನೇಹ ಇಲ್ಲಿಂದ. ಓಕೆನಾ? ಸೊ ಹೀಗೆ ಬರುತ್ತೆ ಪ್ಯಾಟ್ರನ್. ಸಿ
ಡಿ ಅಂತಂದ್ರೆ ಡ್ರಯೋಪಿಥಿಕಸ್, ಆಮೇಲೆ ರಾಮಾಪಿಥಿಕಸ್, ಓಕೆ, ಆಮೇಲೆ ಆಸ್ಟ್ರಲೋಪಿಥಿಕಸ್, ಹೋಮೋ ಆಬಿಲಿಸ್, ಹೋಮೋ ಎರೆಕ್ಟಸ್, ನಿಯಾಂಡ್ರತಲ್ ಮ್ಯಾನ್, ಹೋಮೋ ಸೇಪಿಯನ್ಸ್. ಗೊತ್ತಾಯ್ತಾ ಮಕ್ಕಳೇ, ಇದು ಆಕ್ಚುಲ್ ಆಗಿ ಆರ್ಡರ್ ಇರೋದು. ಸೊ ಹಂಗಾಗಿ ಇಲ್ಲಿ ಏನ್ ಆರ್ಡರ್ ಆಗುತ್ತೆ ಇದನ್ನು ಕೂಡ ಕರೆಕ್ಟ್ ಆನ್ಸರ್ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಆನ್ಸರ್ ನಾನು ಹೇಳಿದೀನಿ. ಓಕೆ, 2024 ಅಲ್ಲಿ ಕೇಳಿರುವಂತಹ ಕ್ವಶನ್ ಇದೆ, ಹ್ಯೂಮನ್ ಎವಲ್ಯೂಷನ್ ಬಗ್ಗೆ ಕೇಳಿರುವಂತದ್ದು. ಓಕೆ, ಸೊ ನಾನು ಆನ್ಸರ್ ಹೇಳಿದ್ದೀನಿ. ನೀವು ಇದು ಅಂದ್ರೆ ಇದ್ರಲ್ಲೇನೆ ಇದೆ ಆರ್ಡರ್, ಇಲ್ಲಿ ನೋಡ್ಬಿಟ್ಟು ಹೇಳ್ಬೇಕು. ನಾನು ನಿಮಗೆ ಟ್ರಿಕ್ ಕೂಡ ಹೇಳ್ಕೊಟ್ಟಿದ್ದೀನಿ, ಇದನ್ನ ಯೂಸ್ ಮಾಡಿ. ಏನಂದ್ರೆ ಡಾಕ್ಟರ್ ಸ್ನೇಹ ಅನ್ನೋ ಒಂದು ವರ್ಡ್ ನೆನ್ಪಿಟ್ಕೊಳ್ಳಿ ಸಾಕು. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಜಿಯೋಲಜಿಕಲ್ ಟೈಮ್ ಸ್ಕೇಲ್ ಇಂದ ಕೇಳಿರುವಂತ ಕ್ವೆಶನ್, ಮ್ಯಾಚ್ ದ ಫಾಲೋಯಿಂಗ್. ಅಂಡ್ ನಿಮಗೆ ಇನ್ನೊಂದು ಹೇಳ್ಬೇಕು, 2023 ಇಂದನು ಏನು ಕ್ವೆಶನ್ಸ್ ಬರ್ತಾ ಇದೆಲ್ಲ ಜಾಸ್ತಿ ಮ್ಯಾಚ್ ದ ಫಾಲೋಯಿಂಗ್ ಫಾರ್ಮ್ ಅಲ್ಲಿ ಬರ್ತಾ ಇದೆ. ಅದರಲ್ಲೂ 2025 ಕ್ವಶನ್ ಪೇಪರ್, 24 ಕ್ವಶನ್ ಪೇಪರ್ ಅಲ್ಲಿ ಜಾಸ್ತಿ ಮ್ಯಾಚ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇದೆ. ಓಕೆ, ಸೊ ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ, ಅದ್ ಬಿಟ್ರೆ ನೆಕ್ಸ್ಟ್ ಟ್ರೂ ಆರ್ ಫಾಲ್ಸ್ ಕ್ವೆಶನ್ಸ್ ಜಾಸ್ತಿ ಬರ್ತದೆ. ಸ್ಟೇಟ್ಮೆಂಟ್ ಬೇಸ್ಡ್ ಸ್ಟೇಟ್ಮೆಂಟ್ಸ್ ಇರುತ್ತೆ, ಒಂದ್ 4-5 ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಇದರಲ್ಲಿ ಯಾವ್ದು ಟ್ರೂ ಅಂತ ಕೇಳ್ತಾರೆ, ಅಥವಾ ಇದರಲ್ಲಿ ಯಾವ್ದು ಕರೆಕ್ಟ್ ಆಗಿ ಚೂಸ್ ಮಾಡಿ ಅಂತ ಕೇಳ್ತಾರೆ. ಆ ರೀತಿ ಅಂದ್ರೆ ಟೈಮ್ ಕನ್ಸ್ಯೂಮಿಂಗ್ ಇರಬೇಕು ಕ್ವೆಶನ್ಸ್, ಆ ರೀತಿ ಕೇಳ್ತಾರೆ. ಸೊ ಹಂಗಾಗಿ ನೀವು ಜಾಸ್ತಿ ಕ್ವೆಶನ್ಸ್ ನ ಸಾಲ್ವ್ ಮಾಡಿ, ಮತ್ತೆ ಬೇಗ ಬೇಗ ಕ್ವೆಶನ್ಸ್ ನ ಸಾಲ್ವ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಯಾಕಂದ್ರೆ 1 ಮಿನಿಟ್ ಅಲ್ಲಿ ಸಾಲ್ವ್ ಮಾಡೋದು ಕಷ್ಟ ಅನ್ಸುತ್ತೆ ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ. ಕ್ವೆಶನ್ಸ್ ಲೆಂದಿ ಇರ್ತದೆ, ಕಾನ್ಸೆಪ್ಟ್ ನಿಮಗೆ ಗೊತ್ತಿರುತ್ತೆ, ಬಟ್ ಓದಿ ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಅಷ್ಟೇ, ಇಲ್ಲಿ ನೋಡಕ್ ಹಿಂಗ್ ಅನ್ಸುತ್ತೆ, ಬಟ್ it takes time. Okay, so mesozoic era, proterozoic era, cenozoic, paleozoic. ಇಲ್ಲಿ ಒಂದೇನಂದ್ರೆ ಪ್ರೋಟಿಯೋzoic ಅನ್ನೋದು NCERT ಅಲ್ಲಿ ಕೊಟ್ಟಿಲ್ಲ. ಸೊ ಯೂಶಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಾನು NCERT ಲೈನ್ ಬೈ ಲೈನ್ ಹೇಳಿದ ಹೇಳಿಲ್ಲ, ಬಟ್ ಆಕ್ಚುಲಿ ಲೆಕ್ಚರರ್ಸ್ ಇನ್ನು ಕ್ಲಾಸ್ ಅಲ್ಲಿ ಈ ಚಾಪ್ಟರ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಈ ಒಂದು ವರ್ಡ್ ನ ಹೇಳಿರ್ತಾರೆ. ಏನಂದ್ರೆ ಪ್ರೋಟಿಯೋzoic era ಅಂತ ಅಂದ್ರೆ ಏನು ರೆಪ್ರೆಸೆಂಟ್ ಮಾಡುತ್ತೆ, ದಿಸ್ ಇಸ್ ಲೋಯರ್ ಇನ್ವರ್ಟಿಬ್ರೇಟ್ಸ್. ಓಕೆನಾ, ಸೊ ಅದಾದ್ಮೇಲೆ ಬರೋದು ಯಾವುದು, ಪೇಲಿಯೋzoic ಬರುತ್ತೆ, ಮೀಸೋzoic ಬರುತ್ತೆ, ಆಮೇಲೆ ಸಿನೋzoic ಬರುತ್ತೆ. ಓಕೆ, ಸೊ ಯಾವುದು PMC ಬರುತ್ತೆ. ಓಕೆ, ಸೊ ಪೇಲಿಯೋzoic ಫಸ್ಟ್ ಬಂತು ಅಂತಂದ್ರೆ ಫಸ್ಟ್ ಬರೋದು ಯಾವುದು, ಫಿಶ್ ಮತ್ತೆ ಆಂಫಿಬಿಯನ್ಸ್ ಇದು ಹೋಗುತ್ತೆ. ನೆಕ್ಸ್ಟ್ ಯಾವುದು ಮೀಸೋzoic. ಮೀಸೋzoic ಯಾವ್ದು ಬರುತ್ತೆ, ಬರ್ಡ್ಸ್ ಮತ್ತೆ ರೆಪ್ಟೈಲ್ಸ್. ಅದಾದ್ಮೇಲೆ ಬರೋದು ಸಿನೋzoic. ಸಿನೋzoic ಯಾವುದು ಅಂತಂದ್ರೆ ದಟ್ ಈಸ್ ಮ್ಯಾಮಲ್ಸ್. ಸೊ ಇಲ್ಲಿ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ತರ ಮ್ಯಾಚ್ ಮಾಡಿ ನೋಡಿ, ಆಪ್ಷನ್ ಯಾವ್ದು ಬರುತ್ತೆ, ದಟ್ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಇದನ್ನು ಯಾವಾಗ ಕೇಳಿರೋದು, 2024 ನೋಡಿ. 2024 ಅಲ್ಲಿ 2 ಸರಿ ಎಕ್ಸಾಮ್ ಆಯ್ತು, ಒಂದು ಆಕ್ಚುಯಲ್ ನೀಟ್, ಇನ್ನೊಂದು ರೀನೀಟ್ ಆಯ್ತು. ಸೊ ಹಂಗಾಗಿ ಜಾಸ್ತಿ ಕ್ವೆಶನ್ಸ್ ಇದೆ. ಓಕೆ, ಸೊ ಇದೇನು ಒಂದೇ ಇಯರ್ ಅಲ್ಲಿನೇ ಇಷ್ಟೊಂದು ಕ್ವೆಶನ್ಸ್ ಕೇಳಿದಾರೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಸೊ ಏನಾಯ್ತು ಅಂದ್ರೆ ರೀನೀಟ್ ಕೂಡ ಕಂಡಕ್ಟ್ ಮಾಡಿದ್ರು, ಸೊ ಹಂಗಾಗಿ ಕ್ವೆಶನ್ಸ್ ಜಾಸ್ತಿ ಇದೆ. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್ ವಿಲ್ ನಾಟ್ ಅಫೆಕ್ಟ್ ಹಾರ್ಡಿ-ವಿನ್ಬರ್ಗ್ ಈಕ್ವಿಲಿಬ್ರಿಯಂ. ನೋಡಿ, ಹಾರ್ಡಿ-ವಿನ್ಬರ್ಗ್ ಈಕ್ವಿಲಿಬ್ರಿಯಂ ನ ಅಫೆಕ್ಟ್ ಯಾವುದು ಮಾಡ್ತಾ ಇಲ್ಲ ಅಂತ ಕೇಳಿರೋದು. ಯೂಶಲಿ 4 ಫ್ಯಾಕ್ಟರ್ಸ್ ಯಾವುದು ಈಕ್ವಿಲಿಬ್ರಿಯಂ ನ ಅಫೆಕ್ಟ್ ಮಾಡುತ್ತೆ. ಓಕೆ, ಸೊ ಅದು ಬಿಟ್ಟು ಇನ್ನು ಯಾವ್ದಿದೆ ಅದನ್ನ ಚೂಸ್ ಮಾಡ್ಬೇಕು. ಜೆನೆಟಿಕ್ ರೀಕಾಂಬಿನೇಷನ್ ಅಫೆಕ್ಟ್ ಮಾಡುತ್ತೆ, ಜೆನೆಟಿಕ್ ಡ್ರಿಫ್ಟ್ ಅಫೆಕ್ಟ್ ಮಾಡುತ್ತೆ, ಜೀನ್ ಮೈಗ್ರೇಷನ್ ಅಫೆಕ್ಟ್ ಮಾಡುತ್ತೆ, ಬಟ್ ಕಾನ್ಸ್ಟೆಂಟ್ ಜೀನ್ ಪೂಲ್ ಇಟ್ ವಿಲ್ ನಾಟ್ ಅಫೆಕ್ಟ್, ಬಿಕಾಸ್ ಕಾನ್ಸ್ಟೆಂಟ್ ಇದೆ. ಜೀನ್ ಪೂಲ್ ಅಲ್ಲಿ ಏನು ಚೇಂಜ್ ಆಗ್ತಲ್ಲ. ಜೀನ್ ಪೂಲ್ ಅಂತಂದ್ರೆ ಎಷ್ಟೆಷ್ಟು ಅಲೀಲ್ಸ್ ಇದೆ ಜೀನಿಗೆ, ಟೋಟಲ್ ಒಂದು ಪಾಪ್ಯುಲೇಷನ್ ಅಲ್ಲಿ ಕನ್ಸಿಡರ್ ಮಾಡಿದಾಗ ಎಲ್ಲದನ್ನು ಸೇರಿಸಿದ್ರೆ ನಾವೇನಂತ ಕರಿತೀವಿ, ಅದನ್ನ ಜೀನ್ ಪೂಲ್ ಅಂತ ಕರಿತೀವಿ. ಸೊ ಇದರಲ್ಲಿ ಏನು ಚೇಂಜ್ ಆಗ್ತಾ ಇಲ್ಲ ಅಂತಂದ್ರೆ ನಮಗೆ ಏನ್ ಬರುತ್ತೆ ಆನ್ಸರ್, ಕಾನ್ಸ್ಟೆಂಟ್. p² plus 2pq plus q² is equal to 1, we will get answer perfectly. ಬಟ್ ಏನಾದ್ರೂ ಚೇಂಜ್ ಆಯ್ತು ಜೀನ್ ಅಲ್ಲಿ, ಅಲ್ಲಿನ ಫ್ರೀಕ್ವೆನ್ಸಿ ಏನಾದ್ರು ಚೇಂಜ್ ಆಯ್ತು, ಜೀನ್ ಮೈಗ್ರೇಷನ್ ಆಯ್ತು, ಅಥವಾ ಏನಾದ್ರೂ ರ್ಯಾಂಡಮ್ ಆಗಿ ಚೇಂಜಸ್ ಆಯ್ತು, ಸಡನ್ ಆಗಿ ಚೇಂಜಸ್ ಆಯ್ತು ಅಂತಂದ್ರೆ ಅಲ್ಲಿ ಕಾನ್ಸ್ಟೆಂಟ್ ಇಸ್ ಈಕ್ವಲ್ ಟು 1 ಬರೋದಿಲ್ಲ. ಅವಾಗ ನಾವೇನಂತ ಹೇಳ್ತೀವಿ, ಹಾರ್ಡಿ-ವಿನ್ಬರ್ಗ್ ಈಕ್ವಿಲಿಬ್ರಿಯಂ ಈಸ್ ಅಫೆಕ್ಟೆಡ್ ಅಂತ ಹೇಳ್ತೀವಿ. ಓಕೆನಾ, ಸೊ ಅದಕ್ಕೆ ಇದೆಲ್ಲ ಆನ್ಸರ್ ಇದು. ಜೀನ್ ಫ್ಲೋ, ಜೆನೆಟಿಕ್ ರಿಕಾಂಬಿನೇಷನ್, ಜೆನೆಟಿಕ್ ಡ್ರಿಫ್ಟ್, ಜೆನೆಟಿಕ್ ಮೈಗ್ರೇಷನ್. ಓಕೆ, ಸೊ ಇದೆಲ್ಲ it will affect Hardy-Weinberg equilibrium. ಓಕೆನಾ, ಸೊ ಕರೆಕ್ಟ್ ಆನ್ಸರ್ ಇಸ್ ವಾಟ್ ಮಕ್ಕಳೇ, D. Next, 6th question. The animal coelacanth caught in South Africa is an example of vertebrate transition from. ನೋಡಿ, vertebrates ಅಲ್ಲಿ ಟೋಟಲ್ ಅ ಬ್ರೀಫ್ ಅಕೌಂಟ್ ಆಫ್ ಎವಲ್ಯೂಷನ್ ಅಂತ ಹೇಳಿ ಒಂದು ಪ್ಯಾರಾಗ್ರಾಫ್ ಇದೆ, ಅದರಲ್ಲಿ ಇದನ್ನ ಕೊಟ್ಟಿದ್ದಾರೆ NCERT. ಓಕೆ, ಸೊ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದ್ದೆ ಏನಂತ ಹೇಳಿ, ಸೀಲೋಕ್ಯಾಂತ್ ಅನ್ನೋದು ಒಂದು ಲಾಬ್ ಫಿನ್ ಅದು. ಓಕೆ, ಸೊ ಇದು ಎಕ್ಸ್ಟೆಂಟ್ ಆಗಿತ್ತು ಅಂತ ಅನ್ಕೊಂಡಿದ್ರು, ಬಟ್ ಆಮೇಲೆ ಸಿಕ್ಕಿರೋದು ಎಲ್ಲಿ ಅಂತ ಅಂದ್ರೆ ಸೌತ್ ಆಫ್ರಿಕಾದಲ್ಲಿ ಸಿಕ್ಕಿದೆ. ಓಕೆ, ಸೊ ಇದು ಏನಾರ ಮಧ್ಯ ಇದೆ ಟ್ರಾನ್ಸಿಷನ್, ಯಾವ ತರ ಮಧ್ಯ ಟ್ರಾನ್ಸಿಷನ್ ತೋರಿಸುತ್ತೆ, ಇದು ಯಾವ್ದ್ರ ಮಧ್ಯೆ ತೋರಿಸುತ್ತೆ ಅಂದ್ರೆ ಫಿಶ್ ಇಂದ ಆಂಫಿಬಿಯನ್ಸ್ ಆಗೋದ್ರ ಮಧ್ಯೆ ಕನೆಕ್ಟಿಂಗ್ ಲಿಂಕ್ ಇದು, ಫಿಶ್ ಮತ್ತೆ ಆಂಫಿಬಿಯನ್ಸ್ ಮಧ್ಯೆ ಇರುವಂತದ್ದು. ಓಕೆ, ಸೊ ದಟ್ ಈಸ್ ಆನ್ಸರ್, A ಈಸ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ನೆಕ್ಸ್ಟ್, ಇಲ್ಲಿ ನೋಡಿ ಮತ್ತೆ ಅಗೇನ್ ಮ್ಯಾಚ್ ದ ಫಾಲೋಯಿಂಗ್ ಕ್ವೆಶ್ಚನ್ ಬಂತು 2024 ಅಲ್ಲೇನೆ ಅಗೇನ್.
ಲೀಸ್ಟ್ 1 ಮತ್ತೆ ಲೀಸ್ಟ್ ಇದನ್ನ ಮ್ಯಾಚ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಜೀನ್ ಪೂಲ್ ಅಂದ್ರೆ ಏನು, ಇದೆಲ್ಲ ಡೆಫಿನೇಷನ್ಸ್ ಕೇಳ್ತಿರೋದು. ಜೆನೆಟಿಕ್ ಡ್ರಿಫ್ಟ್ ಅಂದ್ರೆ ಏನು, ಜೆನೆಟಿಕ್ ಫ್ಲೋ ಅಂದ್ರೆ ಏನು, ಜೆನೆಟಿಕ್ ಫ್ರೀಕ್ವೆನ್ಸಿ ಅಂದ್ರೆ ಏನು. ಜೀನ್ ಪೂಲ್ ಅಂದ್ರೆ ನಾನು ಈಗ ತಾನೇ ಹೇಳಿದೆ, ಟೋಟಲ್ ನಂಬರ್ ಆಫ್ ಜೀನ್ಸ್ ಅಂಡ್ ದೇರ್ ಅಲೀಲ್ಸ್. ಜೀನ್ಸ್ ಮತ್ತೆ ಅದರ ಅಲೀಲ್ಸ್ ಎಲ್ಲದನ್ನು ಸೇರಿ ನಾವು ಒಂದು ಜೀನ್ ಪೂಲ್ ಅಂತ ಕರಿತೀವಿ. ಸೊ A4 ಕರೆಕ್ಟ್ ಆಗುತ್ತೆ. ಓಕೆ, ಸೊ A4 ಇರೋದು ಇಲ್ಲಿ ಆಗಲೇ ಸಿಕ್ಬಿಡ್ತು ಆನ್ಸರ್, ಬಟ್ ವಿ ವಿಲ್ ಚೆಕ್ ಅಗೇನ್. ಓಕೆ, ಸೊ ಜೆನೆಟಿಕ್ ಡ್ರಿಫ್ಟ್ ಅಂತ ಅಂದ್ರೆ ಏನು, ಚೇಂಜ್ ಇನ್ ಜೀನ್ ಫ್ರೀಕ್ವೆನ್ಸಿ ಬೈ ಚಾನ್ಸ್. ಸಡನ್ ಆಗಿ ಅಥವಾ ರ್ಯಾಂಡಮ್ ಆಗಿ ಜೀನಿನ ಫ್ರೀಕ್ವೆನ್ಸಿ ಏನಾದ್ರು ಚೇಂಜ್ ಆಯ್ತು ಒಂದು ಸ್ಮಾಲ್ ಪಾಪ್ಯುಲೇಷನ್ ಅಲ್ಲಿ. ಓಕೆ, ಸೊ ಅದು ಮತ್ತೆ ನೆಕ್ಸ್ಟ್ ಜನರೇಷನ್ಗೂ ಕೂಡ ಕಂಟಿನ್ಯೂ ಆಯ್ತು ಅಂತ ಪ್ರೊಸೆಸ್ ನಾವು ಏನಂತ ಕರಿತೀವಿ, ಜೆನೆಟಿಕ್ ಡ್ರಿಫ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಜೆನೆಟಿಕ್ ಫ್ಲೋ. ಜೆನೆಟಿಕ್ ಫ್ಲೋ ಅಂತಂದ್ರೆ ಏನಂತ ಇಲ್ಲಿ, ದಟ್ ಈಸ್ ಟ್ರಾನ್ಸ್ಫರ್ ಆಫ್ ಜೀನ್ಸ್ ಇಂಟು ಆರ್ ಇನ್ ಆರ್ ಔಟ್ ಆಫ್ ದ ಪಾಪ್ಯುಲೇಷನ್. ಜೀನ್ಸ್ ಒಂದು ಪಾಪ್ಯುಲೇಷನ್ ಅಲ್ಲಿ ಟ್ರಾನ್ಸ್ಫರ್ ಆಗೋದು ಅಥವಾ ಬೇರೆ ಪಾಪ್ಯುಲೇಷನ್ ಹೋಗ್ಬಿಟ್ಟು ಅದು ಹೊಸ ಜೀನ್ ಅಲ್ಲಿ ಟ್ರಾನ್ಸ್ಫರ್ ಆಗ್ತಿತ್ತು ಅಂತಂದ್ರೆ ಅದಕ್ಕೆ ನಾವು ಜೆನೆಟಿಕ್ ಫ್ಲೋ ಅಂತ ಕರಿತೀವಿ. ಅದೇ ಜಾಸ್ತಿ ಸರಿ ಆಯ್ತು ಅಂದ್ರೆ ಜೀನ್ ಮೈಗ್ರೇಷನ್ ಅಂತಾನೂ ಕೂಡ ಕರಿತೀವಿ. ನೆಕ್ಸ್ಟ್ ಜೆನೆಟಿಕ್ ಫ್ರೀಕ್ವೆನ್ಸಿ ಸ್ಟೇಬಲ್ ವಿದಿನ್ ಅ ಜನರೇಷನ್. ಫ್ರೀಕ್ವೆನ್ಸಿ ಏನಾದ್ರೂ ಒಂದು ಜೀನ್ ಇಂದು ಸೇಮ್ ಇತ್ತು ಅಂತಂದ್ರೆ ಅದನ್ನ ನಾವು ಜೆನೆಟಿಕ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ದ ಥಿಂಗ್. ಯಾವುದು ಬಿ ಇಸ್ ಕರೆಕ್ಟ್ ಆನ್ಸರ್ ನೋಡಿ, ಚೆಕ್ ಮಾಡ್ಕೊಳ್ಳಿ. ಡಿ ಗೆ 1 ಹೇಳಿದ್ದಾರೆ, ಸೇಮ್ B2, C3 and A is 4. So that's why B is correct answer for 7th question. Next, which evolutionary phenomena is depicted by the sketch given in the figure? ಈ sketch ನೋಡಿದ ತಕ್ಷಣನೇ ಗೊತ್ತಾಗ್ಬಿಡುತ್ತೆ ನಮ್ಮ ಡಾರ್ವಿನ್ ಅವರು ಕಂಡಕ್ಟ್ ಮಾಡಿರೋ ಅವರು ಅಬ್ಸರ್ವೇಷನ್ ಮಾಡಿರುವಂತದ್ದು ಯಾವುದು, ಇದು ಫಿಂಚಸ್. ಈ ಫಿಂಚಸ್ ಇನ ಡಿಫ್ರೆಂಟ್ ಪ್ಯಾಟರ್ನ್ಸ್ ನೋಡಿದ್ರು. ಏನಂದ್ರೆ ಫಾರೇಜಿಂಗ್ ಆಕ್ಟಿವಿಟಿ ಅಂದ್ರೆ ಅದರ ಫೀಡಿಂಗ್ ಆಕ್ಟಿವಿಟಿ ಎಲ್ಲೆಲ್ಲಿ ಹೋಗ್ಬಿಟ್ಟು ಯಾವ್ಯಾವ ತರ ತಿನ್ನುತ್ತಲ್ಲ ಅದ್ರ ಪ್ರಕಾರ ಅದು ಬೀಕ್ ಚೇಂಜ್ ಆಗುತ್ತೆ. ಹುಳಗಳು ತಿನ್ನಕ್ಕೆ, ಫ್ರೂಟ್ಸ್ ತಿನ್ನಕ್ಕೆ, ಫ್ರೂಟ್ ಈಟಿಂಗ್. ಓಕೆ, ಇನ್ಸೆಕ್ಟಿವೋರಸ್, ಇನ್ಸೆಕ್ಟ್ ಈಟಿಂಗ್. ಸೊ ಅದ್ರ ತರ ಯಾವ ತರ ಬೇಕು ಆ ತರ ಅದು ಬೀಕ್ ಚೇಂಜ್ ಆಗುತ್ತೆ. ಗ್ಯಾಲಪಗೋಸ್ ಐಲ್ಯಾಂಡ್ ಅಲ್ಲಿ ಅವರು ಅಬ್ಸರ್ವ್ ಮಾಡಿರುವಂತದ್ದು. ಸೊ ದಿಸ್ ಇಸ್ ಎಕ್ಸಾಂಪಲ್ ಆಫ್ ವಾಟ್, ಅಡಾಪ್ಟಿವ್ ರೇಡಿಯೇಷನ್ ಮಕ್ಕಳೇ. ಸೊ ಇನ್ನೊಂದು ಅಡಾಪ್ಟಿವ್ ರೇಡಿಯೇಷನ್ ಗೆ ಎಕ್ಸಾಂಪಲ್ ಯಾವ್ದಿದೆ, ಆಸ್ಟ್ರೇಲಿಯನ್ ಮಾರ್ಸುಪಿಯಲ್. ಅದನ್ನು ಕೂಡ ಎಕ್ಸಾಂಪಲ್ ಫಾರ್ ಅಡಾಪ್ಟಿವ್ ರೇಡಿಯೇಷನ್. ನೆಕ್ಸ್ಟ್ ಮತ್ತೊಂದ್ಸರಿ ಮ್ಯಾಚ್ ದ ಫಾಲೋಯಿಂಗ್ ಬಂತು ಅಗೇನ್ ಇನ್ 2024. ಸಿ ಏನಂದ್ರೆ NCERT ಅಲ್ಲಿ 2 ಚಾರ್ಟ್ ಕೊಟ್ಟಿದ್ದಾರೆ. ಅಂದ್ರೆ ಒಂದ್ ಚಾರ್ಟ್ ಅಲ್ಲಿ ಒಂದ್ ಟೇಬಲ್ ಅಲ್ಲಿ 2 ಕಾಲಮ್, ಒಂದ್ ಕಾಲಮ್ ಮಾಡ್ಬಿಟ್ಟು ಸಪರೇಟ್ ಮಾಡಿ ಹೇಳಿರುವಂತದ್ದು. ಒಂದು ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸ್ ಇದೆ, ಇನ್ನೊಂದು ಪ್ಲೆಸೆಂಟಲ್ ಮ್ಯಾಮಲ್ಸ್ ಇದೆ. ಎರಡೂನು ಕೂಡ ಒಂದಕ್ಕೊಂದು ಸಿಮಿಲರ್ ಇರುತ್ತೆ. ಎರಡೂನು ಕೂಡ ಸಪರೇಟ್ ಆಗಿ ನೋಡಿದಾಗ ದೇ ಆರ್ ಸಪರೇಟ್ಲಿ ಡೈವರ್ಜೆಂಟ್ ಎವಲ್ಯೂಷನ್ showing adaptive radiation, but ಎರಡನ್ನೂ ಕಂಪೇರ್ ಮಾಡಿ ನೋಡಿದಾಗ it shows convergent analogy. ಓಕೆ, ಸೊ ಏನೇನು ಮ್ಯಾಚ್ ಮಾಡಿ ನೀವು ಹೇಳ್ಬೇಕಾಗುತ್ತೆ. ಫಸ್ಟ್ ನೋಡಿ, ಫ್ಲೈಯಿಂಗ್ ಸ್ಕ್ವಿರಲ್ಸ್ ಗೆ ಎಕ್ಸಾಂಪಲ್ ಯಾವುದು ಅಂದ್ರೆ ಫ್ಲೈಯಿಂಗ್ ಫೆಲೆಂಜರ್. ಓಕೆ, ನೆಕ್ಸ್ಟ್ ಲೆಮ್ಯೂರ್ ಗೆ ಎಕ್ಸಾಂಪಲ್ ಯಾವುದು ಅಂತ ಅಂದ್ರೆ ಸ್ಪಾಟೆಡ್ ಕಸ್ಕಸ್. ಓಕೆ, ಅಂದ್ರೆ ಎಕ್ಸಾಂಪಲ್, ನಾಟ್ ಎಕ್ಸಾಂಪಲ್, ದಟ್ ವಿಲ್ ಮ್ಯಾಚ್. ಓಕೆ, ನೆಕ್ಸ್ಟ್ ಬಾಬ್ ಕ್ಯಾಟ್ ಯಾವ್ದ್ರ ತರ ಕಾಣಿಸುತ್ತೆ ಅಂದ್ರೆ ಟ್ಯಾಸ್ಮಾನಿಯನ್ ಟೈಗರ್ ಕ್ಯಾಟ್ ತರ. ಓಕೆ, ಸೊ ಆಂಟ್ ಈಟರ್ ಯಾವ ತರ ಕಾಣಿಸುತ್ತೆ ಅಂದ್ರೆ ದಟ್ ಈಸ್ ನಂಬ್ಯಾಟ್. ಓಕೆ, ಸೊ ಇದರಿಂದ ಮ್ಯಾಚ್ ಮಾಡಿ ಯಾವ ಕರೆಕ್ಟ್ ಆನ್ಸರ್ ಬರುತ್ತೆ, ದಟ್ ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಫಾರ್ 9th ಕ್ವೆಶ್ಚನ್. ದಿಸ್ ಇಸ್ ಆಸ್ಕ್ಡ್ ಇನ್ 2024 ಮಕ್ಕಳೇ. ಓಕೆ, ಸೊ ನೆಕ್ಸ್ಟ್ 2023 ಅಂದ್ರೆ 2024 ಮುಗಿಸಿದ್ವಿ, ಈಗ 2023 ರೈಟ್. ಸೊ ಐಡೆಂಟಿಫೈ ದ ಫಾಸಿಲ್ ಆಫ್ ಅ ಮ್ಯಾನ್ ಹೂ ಶೋಡ್ ದ ಫಾಲೋಯಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್. ಅಗೇನ್ ಹ್ಯೂಮನ್ ಎವಲ್ಯೂಷನ್ ಇಂದ ಅವಾಗ ಆರ್ಡರ್ ಕೇಳಿದ್ರು, ಈಗ ಕ್ಯಾರೆಕ್ಟರ್ ಬಗ್ಗೆ ಕ್ವೆಶ್ಚನ್ ಕೇಳ್ತಿದ್ದಾರೆ. ಸೊ ಏನಂತ ಹೇಳ್ತಿದ್ದಾರೆ, ಇಲ್ಲಿ ಕ್ಯಾರೆಕ್ಟರ್ಸ್ ಕೊಟ್ಟಿದ್ದಾರೆ, ಇದು ಯಾವುದು ಅಂತ ಹೇಳಿ ಕಂಡುಹಿಡಿಬೇಕು. ಸೊ ಬ್ರೈನ್ ಕೆಪಾಸಿಟಿ 1400 cc ಇದೆ, ಹೈಟ್ಸ್ ಟು ಪ್ರೊಟೆಕ್ಟ್ ದೇರ್ ಬಾಡಿ ಅಂತ ಅಂದ್ರೆ ಚರ್ಮದಿಂದ ಬಾಡಿ ಪಾರ್ಟ್ಸ್ ನ ಕವರ್ ಮಾಡ್ಕೊಂತ ಇದ್ರು ಅದು. ಮತ್ತೆ ಬರೀಡ್ ದೇರ್ ಡೆಡ್ ಬಾಡೀಸ್, ಇದು ಏನು ಅವ್ರಿಗೆ ಹತ್ರದವ್ರು ತೀರ್ಕೊಂಡಾಗ ಅವ್ರನ್ನ ಏನ್ ಮಾಡ್ತಾ ಇದ್ರು, ಸುಡ್ತಾ ಇದ್ರು. ಇಂಥ ರಿಚುವಲ್ಸ್ ನ ಸ್ಟಾರ್ಟ್ ಮಾಡಿದವರು ಯಾರು ಅಂತಂದ್ರೆ ದಟ್ ದೀಸ್ ವರ್ ನಿಯಂಡ್ರತಲ್ ಮ್ಯಾನ್. ಓಕೆ, ಸೊ ಬ್ರೈನ್ ಕೆಪಾಸಿಟಿ 1400 ಮತ್ತೆ ಬರೀಡ್ ಹೈಟ್ ಬಾಡಿ ಪಾರ್ಟ್ಸ್ ನ ಹೈಡ್ ಮಾಡ್ತಿದ್ರು, ಮತ್ತೆ ಬರೀಡ್ ಡೆಡ್ ಬಾಡೀಸ್ ಅಂದ ತಕ್ಷಣ ನಿಮಗೆ ನೆನಪಾಗಬೇಕು ಯಾರು ಅಂತ, ದಟ್ ಈಸ್ ಯರ್ ನಿಯಂಡ್ರತಲ್ ಮ್ಯಾನ್. 10th ಕ್ವೆಶ್ಚನ್ ಗೆ ದಟ್ ಈಸ್ ದ ಆನ್ಸರ್. ನೆಕ್ಸ್ಟ್ ಸೆಲೆಕ್ಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಮ್ಯೂಟೇಷನ್ ಥಿಯರಿ ಆಫ್ ಎವಲ್ಯೂಷನ್. ನೋಡಿ, ಮ್ಯೂಟೇಷನ್ ಥಿಯರಿ ಆಫ್ ಎವಲ್ಯೂಷನ್ ಅಂದ್ರೆ ಹ್ಯೂಗೋ ಡಿ ವ್ರೇಸ್ ಹೇಳಿರುವಂತದ್ದು. ಓಕೆ, ಡಾರ್ವಿನ್ ಹೇಳಿರುವಂತ ನ್ಯಾಚುರಲ್ ಸೆಲೆಕ್ಷನ್ಗೂ ಹ್ಯೂಗೋ ಡಿ ವ್ರೇಸ್ಗೂ ಹೇಳಿರುವಂತದ್ದು ಆಪೋಸಿಟ್ ಇದೆ. ಓಕೆ, ಸೊ ಡಾರ್ವಿನ್ ಹೇಳುವಂತದ್ದು ಏನು ಅಂತಂದ್ರೆ ಗ್ರಾಜುವಲ್ ಆಗಿ, ನಿಧಾನಕ್ಕೆ, ಸ್ಮಾಲ್ ಮತ್ತೆ ಡೈರೆಕ್ಷನ್ ಆಗಿ ಏನಾಗುತ್ತೆ, ಎವಲ್ಯೂಷನ್ ಆಗುತ್ತೆ, ಚೇಂಜ್ ಆಗುತ್ತೆ ಏನು ಆರ್ಗಾನಿಸಮ್ಸ್ ಅಲ್ಲಿ ಅಂತ ಹೇಳಿ ಹೇಳಿರೋದು. ಬಟ್ ಹ್ಯೂಗೋ ಡಿ ವ್ರೇಸ್ ಏನು ಈವ್ನಿಂಗ್ ಪ್ರಿಮ್ರೋಸ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಅವ್ರೇನಂತ ಹೇಳಿದ್ರು ಅಂತಂದ್ರೆ ರ್ಯಾಂಡಮ್ ಆಗಿ, ಸಡನ್ ಆಗಿ, ಬಿಗ್ ಚೇಂಜಸ್ ಆಗಿ, ಮತ್ತೆ ಅದು ಡೈರೆಕ್ಷನ್ ಇರೋದೇ ಇಲ್ಲ, ಎಲ್ಲಿಂದನಾದ್ರೂ ಬಂದ್ಬಿಟ್ಟು ಮ್ಯೂಟೇಷನ್ ಆಗ್ಬಿಟ್ಟು
ಹೊಸ ಆರ್ಗಾನಿಸಮ್ ಸ್ಪೀಸಿಯೇಷನ್ ನ್ಯೂ ಸ್ಪೀಶೀಸ್ ಫಾರ್ಮೇಶನ್ ಆಗುತ್ತೆ ಅಂತ ಹೇಳಿ ಹೇಳಿದ್ರು. ಸೊ ಬೇಸ್ಡ್ ಆನ್ ದಿಸ್ ವಿ ಹ್ಯಾವ್ ಟು ಚೆಕ್ the options given below. So large differences due to mutation arise gradually in a population ಅಂತ ಹೇಳಿದ್ದಾರೆ. ಗ್ರಾಜುವಲ್ ಆಗಿ ಅರೈಸ್ ಆಗೋದಿಲ್ಲ. ಮ್ಯೂಟೇಶನ್ ಥಿಯರಿ ಯುಗೋ ಡಿವ್ರೇಸ್ ಹೇಳಿದ್ದೇನು ಗ್ರಾಜುವಲ್ ಆಗಿ ಇರೋದಿಲ್ಲ, ಸಡನ್ ಆಗಿ ಬರುತ್ತೆ. ಗ್ರಾಜುವಲ್ ಅಂತಂದ್ರೆ ಸ್ಲೋ ಆಗಿ ಅಂತ, ನಿಧಾನವಾಗಿ ಒಂದಾದ್ಮೇಲೆ ಒಂದು ಅಂತ ಹೇಳಿ ಅರ್ಥ ಇದೆ. ಓಕೆ, ಇದನ್ನ ಹೇಳಿದ್ದು ಡಾರ್ವಿನ್ ಅವರು. ಸೊ ದಿಸ್ ಇಸ್ ರೂಲ್ಡ್ ಔಟ್ ಮಕ್ಕಳೇ. ಓಕೆ, ಸೊ ದಿಸ್ ಥಿಯರಿ ವಾಸ್ ಪ್ರಪೋಸ್ಡ್ ಬೈ ಆಲ್ಫ್ರೆಡ್ ವ್ಯಾಲಸ್ ಅಂತ ಹೇಳಿದ್ದಾರೆ. ಅಲ್ಲ, ನಾನು ಹೇಳಿದ್ದು ಯಾರು? ಹ್ಯೂಗೋ ಡಿವ್ರೇಸ್ ಅವರು ಹೇಳಿದ್ದು, ಆಲ್ಫ್ರೆಡ್ ವ್ಯಾರಿಸ್ ಅಲ್ಲ. ಓಕೆ, ಸೊ ನೆಕ್ಸ್ಟ್ ವೇರಿಯೇಷನ್ಸ್ ಆರ್ ಸ್ಮಾಲ್ ಡೈರೆಕ್ಷನಲ್ ಚೇಂಜಸ್. ವೇರಿಯೇಷನ್ಸ್ ಸ್ಮಾಲ್ ಇರುತ್ತೆ, ಮತ್ತೆ ಡೈರೆಕ್ಷನಲ್ ಅಂತ ಹೇಳ್ತಾ ಇದ್ರೆ ಅದನ್ನು ಕೂಡ ಅಲ್ಲ, ಡೈರೆಕ್ಷನ್ ಲೆಸ್ ಇರುತ್ತೆ. ನಾನು ಹೇಳಿದ್ನಲ್ಲ, ಸಡನ್ ಆಗಿ ಹೆಂಗ್ ಬೇಕಾದ್ರೂ ಬರ್ಬೋದು, ಒಂದೇ ರೀತಿ ಏನು ಚೇಂಜಸ್ ಆಗ್ತಾ ಇರಲ್ಲ. ಓಕೆ, ಸಡನ್ ಆಗಿ ಇಟ್ ಮೇ ಟೇಕ್ಸ್. ಓಕೆ, ಸೊ ನೆಕ್ಸ್ಟ್ ಪವರ್ ಕಟ್ ಆಯ್ತು. ಸಿಂಗಲ್ ಸ್ಟೆಪ್ ಲಾರ್ಜ್ ಮ್ಯೂಟೇಶನ್ ಈಸ್ ಅ ಕಾಸ್ ಆಫ್ ಸ್ಪೀಸಿಯೇಷನ್ ಅಂತ ಹೇಳ್ತಾರೆ. ಸಿಂಗಲ್ ಸ್ಟೆಪ್ ಇದೆ ಮತ್ತೆ ಲಾರ್ಜ್ ಮ್ಯೂಟೇಶನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ಕರೆಕ್ಟ್. ದಿಸ್ ಇಸ್ ನೋನ್ ಆಸ್ ವಾಟ್ ಸಾಲ್ಟೇಶನ್ ಮಕ್ಕಳೇ. ಸೊ ಹಾಗಾಗಿ ಡಿ ಈಸ್ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಓಕೆ, ಸೊ 11th ಗೆ ಏನಂತ ಚೂಸ್ ಮಾಡಿ? ಡಿ ಅಂತ ಹೇಳಿ ಚೂಸ್ ಮಾಡಿ. ನೆಕ್ಸ್ಟ್, natural selection where more individuals acquire specific character value other than the mean character value leads to. ನೋಡಿ, ನ್ಯಾಚುರಲ್ ಸೆಲೆಕ್ಷನ್ ಅಲ್ಲಿ ಟೈಪ್ಸ್ ಇದೆ. ಯಾವುದು? ಸ್ಟೆಬಿಲೈಸಿಂಗ್, ಡೈರೆಕ್ಷನಲ್ ಮತ್ತೆ ಡಿಸ್ರಪ್ಟಿವ್ ಅಂತ. ಸೊ ಅವ್ರು ಇಲ್ಲಿ ಕ್ವೆಶನ್ ಅಲ್ಲಿ ಡೈರೆಕ್ಟ್ ಆಗಿ ಸೆಂಟೆನ್ಸ್ ಕೇಳ್ತಾರೆ. NCERT ಅಲ್ಲಿ ಇರುವಂತ ಡೈರೆಕ್ಟ್ ಸೆಂಟೆನ್ಸ್ ಇದೆ. ಏನು? ನ್ಯಾಚುರಲ್ ಸೆಲೆಕ್ಷನ್ ವೇರ್ ಮೋರ್ ಇಂಡಿವಿಜುವಲ್ಸ್ ಅಕ್ವೈರ್ ಸ್ಪೆಸಿಫಿಕ್ ವ್ಯಾಲ್ಯೂ, ಕ್ಯಾರೆಕ್ಟರ್ ವ್ಯಾಲ್ಯೂ ಅದರ್ ದ್ಯಾನ್ ದ ಮೀನ್. ಸೊ ಮೀನ್ ಕ್ಯಾರೆಕ್ಟರ್ ವ್ಯಾಲ್ಯೂಗಿಂತ, ಓಕೆ, ಸೊ ಒಂದ್ ಕಡೆ ಬೇರೆ ಕಡೆ ಬಂತು, ಒಂದು ಸ್ಪೆಸಿಫಿಕ್ ಪಾಯಿಂಟ್ ಅಲ್ಲಿ ಬಂತು ಅಂದ್ರೆ ದಟ್ ವಿಲ್ ಬಿ ಆನ್ಸರ್ ಫಾರ್ ವಾಟ್? ಡೈರೆಕ್ಷನಲ್. ಓಕೆ, ಸೊ ಅದು ಒಂದು ಡೈರೆಕ್ಷನ್ ಅಲ್ಲಿ ಏನ್ ತೋರಿಸ್ತಾ ಇದೆ? ಕ್ಯಾರೆಕ್ಟರ್ ತೋರಿಸುತ್ತೆ. ಮೀನ್ ವ್ಯಾಲ್ಯೂಕ್ಕಿಂತ ಒಂದ್ ಕಡೆ ಜಾಸ್ತಿ ಇರುವಂತದ್ದು, ಓಕೆ, ವ್ಯಾಲ್ಯೂ. ಸೊ ಹಾಗಾಗಿ ದಿಸ್ ಇಸ್ ಡೈರೆಕ್ಷನಲ್ ಚೇಂಜ್. ಓಕೆ, ಸೊ ನೆಕ್ಸ್ಟ್ ಇದಕ್ಕೆ ಯಾವ್ದು? ಇಂಡಸ್ಟ್ರಿಯಲ್ ಮೆಲನಿಸಮ್ ಕೂಡ ಎಕ್ಸಾಂಪಲ್ ಬರುತ್ತೆ ನೋಡಿ. 2022 phase 1 ಅಲ್ಲಿ ಕೇಳಿರುವಂತ ಕ್ವೆಶ್ಚನ್. ನೆಕ್ಸ್ಟ್, the factor that leads to founder effect in a population is. ಫೌಂಡರ್ ಎಫೆಕ್ಟ್ ಯಾವ್ದ್ರಿಂದ ಬಂತು? ಆಕ್ಚುಲ್ ಆಗಿ ಜೆನೆಟಿಕ್ ಡ್ರಿಫ್ಟ್ ಇನ್ನ ಟೈಪ್ ನಾವು ಫೌಂಡರ್ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ದಟ್ಸ್ ವೈ ಆನ್ಸರ್ ವಿಲ್ ಬಿ ಬಿ. ಓಕೆ, ಸೊ ಒಂದು ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಜೆನೆಟಿಕ್ ಫ್ರೀಕ್ವೆನ್ಸಿ ಏನಾದ್ರು ಸಡನ್ ಆಗಿ ಚೇಂಜ್ ಆಯ್ತು, ಏನಾದ್ರೂ ಒಂದು ನ್ಯಾಚುರಲ್ ಕ್ಯಾಲಾಮಿಟೀಸ್ ಅಂತ ಅಥವಾ ಏನಾದ್ರು ಚೇಂಜ್ ಆಗ್ಬಿಡ್ತು ಅಂತಂದ್ರೆ, ಸೊ ಅವಾಗ ಅದನ್ನ ನಾವೇನಂತ ಕರಿತೀವಿ? ಜೆನೆಟಿಕ್ ಡ್ರಿಫ್ಟ್ ಅಂತ ಕರಿತೀವಿ. ಓಕೆನಾ? ಸೊ ಈಗ ಜೆನೆಟಿಕ್ ಡ್ರಿಫ್ಟ್ ಅಲ್ಲಿ ಏನಾಯ್ತು ಅಂತ ಅಂದ್ರೆ ಸಡನ್ ಆಗಿ ಜೀನಿನ ಫ್ರೀಕ್ವೆನ್ಸಿ ಚೇಂಜ್ ಆಯ್ತು. ಸೊ ಅದೇ ತರ ಫೌಂಡರ್ ಎಫೆಕ್ಟ್ ಅಲ್ಲಿ ಕೂಡ ಏನಾಗುತ್ತೆ ಏನಂತಂದ್ರೆ, ಒಂದು ಪಾಪ್ಯುಲೇಷನ್ ಇಂದ ಒಂದು ಸ್ಮಾಲ್ ಗ್ರೂಪ್ ಆಫ್ ಆರ್ಗಾನಿಸಮ್ಸ್ ಏನಾಗುತ್ತೆ, ಒಂದು ಇನ್ನೊಂದು ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಹೋಗಿ ಸೆಟಲ್ ಆಗುತ್ತೆ. ಸೊ ಇಲ್ಲಿ ನ್ಯೂ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಹೋಗಿರೋದಕ್ಕೆ ಅಲ್ಲಿ ಇರುವಂತಹ ಎನ್ವಿರಾನ್ಮೆಂಟ್ ಗೆ ಅದು ಹೊಂದ್ಕೋಬೇಕು ಅಂತಂದೇಳಿ ಅದರಲ್ಲಿ ಜೀನ್ಸ್ ಚೇಂಜ್ ಆಯ್ತು. ಜೀನ್ಸ್ ಚೇಂಜ್ ಆದ್ರೆ ಆಟೋಮೆಟಿಕಲಿ ಫಿನೋಟೈಪ್ ಕೂಡ ಚೇಂಜ್ ಆಗುತ್ತೆ, ಅಂದ್ರೆ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ ಕೂಡ ಚೇಂಜ್ ಆಗುತ್ತೆ. ಸೊ ಹಂಗಾಗಿ ಇಲ್ಲಿ ಬಂದಿರುವಂತ ಆರ್ಗಾನಿಸಮ್ಸ್ ಡಿಫರೆಂಟ್ ಆಗಿ ಇರುತ್ತೆ. ಸೊ ನ್ಯೂ ಸ್ಪೀಶೀಸ್ ಆರ್ಗಾನಿಸಮ್ಸ್ ಫಾರ್ಮೇಶನ್ ಆಗ್ಬಿಡುತ್ತೆ. ಸೊ ಇಂಥ ಪ್ರೊಸೆಸ್ ಗೆ ನಾವು ಏನಂತ ಕರಿತೀವಿ? ಫೌಂಡರ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಫೌಂಡರ್ ಎಫೆಕ್ಟ್ ಇಸ್ ಆಕ್ಚುಲಿ ಅ ಟೈಪ್ ಆಫ್ ಜೆನೆಟಿಕ್ ಡ್ರಿಫ್ಟ್. ಸೊ ಆನ್ಸರ್ ವಿಲ್ ಬಿ ಬಿ. ಓಕೆ, so next, which of the following refer to the example or examples of organisms which have evolved due to changes of environment brought about by anthropogenic action? ಆಂಥ್ರೋಪೋಜೆನಿಕ್ ಆಕ್ಷನ್ ಅಂತಂದ್ರೆ ಹ್ಯೂಮನ್ ಆಕ್ಟಿವಿಟೀಸ್ ಇಂದ ಏನಾದ್ರು ಚೇಂಜ್ ಆಗಿರುತ್ತಲ್ಲ, ಸೊ ಅಂತದನ್ನ ನಾವು ಆಂಥ್ರೋಪೋಜೆನಿಕ್ ಆಕ್ಷನ್ ಅಂತ ಕರಿತೀವಿ. ಸೊ 2020 ಅಲ್ಲಿ ಕೇಳಿರುವಂತ ಕ್ವಶನ್, ಡಾರ್ವಿನ್ ಫಿಂಚಸ್ ಬೈ ಗ್ಯಾಲಪಗೋಸ್ ಐಲ್ಯಾಂಡ್ ಅಂತ ಹೇಳ್ತಾರೆ. ಇದು ನ್ಯಾಚುರಲ್ ಆಗಿ ಆಗೋದು, ಹ್ಯೂಮನ್ ಆಕ್ಟಿವಿಟಿಯಿಂದ ಅಲ್ಲ. ಸೊ ದಿಸ್ ಇಸ್ ರೂಲ್ಡ್ ಔಟ್. ನೆಕ್ಸ್ಟ್, ಹರ್ಬಿಸೈಡ್ ರೆಸಿಸ್ಟೆಂಟ್ ವೀಡ್ಸ್. ಹರ್ಬಿಸೈಡ್ ಜಾಸ್ತಿ ಯೂಸ್ ಮಾಡಿ ವೀಡ್ಸ್ ಏನು ಹರ್ಬ್ಸ್ ಏನಾಗುತ್ತೆ ಅಂತಂದ್ರೆ ವೀಡ್ಸ್ ನ ತಿಂತಾನೆ ಇರುತ್ತೆ. ನಾವೆಷ್ಟು ಹರ್ಬಿಸೈಡ್ ಕೆಮಿಕಲ್ ಹಾಕಿದ್ರು, ಯಾಕಂದ್ರೆ ಅದರಲ್ಲಿ ಒಂದು ರೆಸಿಸ್ಟೆಂಟ್ ಪವರ್ ಬಂದ್ಬಿಟ್ಟಿದೆ. ದಿಸ್ ಇಸ್ ಡ್ಯೂ ಟು ಹ್ಯೂಮನ್ ಆಕ್ಟಿವಿಟಿ. ಸೊ ಎಸ್, ದಿಸ್ ಇಸ್ ಎಕ್ಸಾಂಪಲ್ ಅಗೇನ್. ಅಂಡ್ ಡ್ರಗ್ ರೆಸಿಸ್ಟೆಂಟ್ ಯೂಕ್ಯಾರಿಯೋಟ್ಸ್. ಯೂಕ್ಯಾರಿಯೋಟ್ಸ್ ಅಷ್ಟೇ, ಲೈಕ್ ಎಕ್ಸಾಂಪಲ್ ಯಾವ್ದಾದ್ರು ಆರ್ಗಾನಿಸಮ್ಸ್ ಏನಾದ್ರು ಅಟ್ಯಾಕ್ ಮಾಡ್ತು ಅಂತ ತಿಳ್ಕೊಳ್ಳಿ, ಪ್ಲಾಂಟ್ಸ್ ಗೆ ಅಥವಾ ಅನಿಮಲ್ಸ್ ಗೆ. ಓಕೆ, ಅದಕ್ಕೆ ಔಷಧಿ ಕೊಟ್ಟಿರ್ತೀವಿ, ಬಟ್ ಅದು ರೆಸಿಸ್ಟೆಂಟ್ ಆಗುತ್ತೆ ಅದರಿಂದ. ಯಾಕಂದ್ರೆ ಅದು ಔಷಧಿ ಕೊಟ್ಟು ಅದಕ್ಕೆ ಅಭ್ಯಾಸ ಆಗಿರುತ್ತೆ, ಅದು ಅಂತ ರೆಸಿಸ್ಟೆಂಟ್ ಪವರ್ ಬೆಳೆಸ್ಕೊಂಡಿರುತ್ತೆ. ಸೊ ದಿಸ್ ಇಸ್ ಆಲ್ಸೋ example of anthropogenic action. Man created breeds of domesticated animals like dogs. Dogs ಅಲ್ಲಿ ನೀವು ಎಷ್ಟೊಂದು breeds ನೋಡಿದಿರಾ ಅಲ್ವಾ? That is due to again anthropogenic action because of us. So that's why 2, 3 and 4 will be correct answer, and that is here A is correct answer for 14th question.
Next, among the following sets of examples of divergent evolution, select the incorrect option. Incorrect ಯಾವುದಿದೆ ಅಂತ ಹೇಳಿ ಚೂಸ್ ಮಾಡಬೇಕು. ಯಾವುದಕ್ಕೆ ಡೈವರ್ಜೆಂಟ್ ಎವಲ್ಯೂಷನ್ ಗೆ. ಓಕೆ, ಸೊ ಇದನ್ನ ನೀವು ನೋಡ್ಬಿಟ್ಟು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಸ್ಟಿಲ್ ನಾನು ಹೇಳ್ತೀನಿ ನೋಡಿ, 4 limbs ಆಫ್ ಮ್ಯಾನ್ ಮತ್ತೆ ಬ್ಯಾಟ್ ಚೀತಾ ಇದರಲ್ಲೆಲ್ಲ ಏನಾಗುತ್ತೆ, ಸ್ಟ್ರಕ್ಚರ್ ಸೇಮ್ ಇದೆ, ಒರಿಜಿನ್ ಸೇಮ್ ಇದೆ. ಸೊ ದಟ್ಸ್ ವೈ ಇಟ್ ಈಸ್ ಡೈವರ್ಜೆಂಟ್ ಓನ್ಲಿ. ಸೊ ಯಾವ್ದು ಇನ್ಕರೆಕ್ಟ್ ಇದೆ ಅದನ್ನ ಮಾತ್ರ ಚೂಸ್ ಮಾಡಬೇಕು ನಾವು. ಹಾರ್ಟ್ ಆಫ್ ಬ್ಯಾಟ್, ಮ್ಯಾನ್ ಅಂಡ್ ಚೀತಾ ಇದನ್ನು ಕೂಡ ಡೈವರ್ಜೆಂಟ್. Next, brain of bat, man and cheetah. This is also divergent. Eye of octopus, bat and man. ಇದರಲ್ಲಿ ಫಂಕ್ಷನ್ ಸೇಮ್ ಇದೆ. ಐ ಆಫ್ ಆಕ್ಟೋಪಸ್, ಬ್ಯಾಟ್ ಮತ್ತು ಮ್ಯಾನ್. ಬಟ್ ಏನು ಡಿಫರೆಂಟ್ ಇದೆ, ಸ್ಟ್ರಕ್ಚರ್ ಡಿಫರೆಂಟ್ ಇರುತ್ತೆ. ಅನಾಟಮಿ ಈಸ್ ಡಿಫರೆಂಟ್. ಸೊ ದಟ್ಸ್ ವೈ ದಿಸ್ ಇಸ್ ಆನ್ಸರ್ ಫಾರ್ 15th ಕ್ವೆಶ್ಚನ್ ಮಕ್ಕಳೇ. ಓಕೆ, ಸೊ ನೆಕ್ಸ್ಟ್, ವೇರಿಯೇಷನ್ಸ್ ಕಾಸ್ಡ್ ಬೈ ಮ್ಯೂಟೇಷನ್ಸ್ ಆರ್ ಪ್ರಪೋಸ್ಡ್ ಬೈ ಹ್ಯೂಗೋ ಡಿ ವೈಸ್. ಓಕೆ, ಸೊ ನೀಟ್ 2019 ಕೇಳಿರುವಂತದ್ದು ನೋಡಿ. ಮ್ಯೂಟೇಷನ್ ಥಿಯರಿ ಬಗ್ಗೆ ತುಂಬಾ ಸರಿ ಕ್ವೆಶನ್ ರಿಪೀಟ್ ಆಗಿದೆ. ಸೊ ಇಲ್ಲಿ ಏನಂತ ಹೇಳ್ತೀನಿ, ನಾನು ಆಗ್ಲೇ ಹೇಳಿದ್ನಲ್ಲ, ರ್ಯಾಂಡಮ್ ಚೇಂಜ್ ಆಗಿರುತ್ತೆ ಮತ್ತೆ ಡೈರೆಕ್ಷನ್ ಲೆಸ್ ಇರುತ್ತೆ. ಇದಕ್ಕೆ ಡೈರೆಕ್ಷನ್ ಇರೋದಿಲ್ಲ, ಸ್ಮಾಲ್ ಚೇಂಜ್ ಅಲ್ಲ ಇದು. ಸೊ ದಟ್ಸ್ ವೈ ಆನ್ಸರ್ ವಿಲ್ ಬಿ ರ್ಯಾಂಡಮ್ ಅಂಡ್ ಡೈರೆಕ್ಷನ್ ಲೆಸ್. ನೋಡಿ, ಸ್ಮಾಲ್ ಅಂತ ಅಂದ್ರೆ ಇದು ಅಲ್ಲ, ಡೈರೆಕ್ಷನ್ ಲೆಸ್ ಇದೆ, ಕರೆಕ್ಟ್, ಬಟ್ ಇಟ್ ಈಸ್ ನಾಟ್ ಸ್ಮಾಲ್ ಚೇಂಜ್. ಓಕೆ, ನೆಕ್ಸ್ಟ್, ರ್ಯಾಂಡಮ್ನೆಸ್ ಇದೆ ಬಟ್ ಡೈರೆಕ್ಷನಲ್ ಅಂತ ಹೇಳಿದ್ದಾರೆ, ಡೈರೆಕ್ಷನಲ್ ಇರೋದಿಲ್ಲ. ಸೊ ನೆಕ್ಸ್ಟ್, ಸ್ಮಾಲ್ ಅಂತ ಇದೆ ಮತ್ತೆ ಡೈರೆಕ್ಷನಲ್ ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ಆಲ್ಸೋ ರೂಲ್ಡ್ ಔಟ್. ಸೊ ವಾಟ್ ಇಸ್ ಕರೆಕ್ಟ್ ಆನ್ಸರ್? ಸಿ ಇಸ್ ಕರೆಕ್ಟ್ ಆನ್ಸರ್ ಫಾರ್ 15th ಕ್ವೆಶ್ಚನ್. ಇನ್ ಅ ಸ್ಪೀಶೀಸ್ ದ ವೇಟ್ ಆಫ್ ನ್ಯೂ ಬಾರ್ನ್ 2019 ಅಲ್ಲಿ ಕೇಳಿರೋದು, ನ್ಯೂ ಬಾರ್ನ್ ರೇಂಜಸ್ ಫ್ರಮ್ 2 to 5 kg. ಓಕೆ, ಸೊ ನ್ಯೂ ಬಾರ್ನ್ ಅಲ್ಲಿ ವೇಟ್ ಎಷ್ಟಿದೆ ಮಕ್ಕಳಿಂದು ಅಂತಂದ್ರೆ, ಮಕ್ಕಳು ಹುಟ್ಟತಾ ಇದ್ದಾರೆ, ಒಂದು ಯಾವ್ದೋ ಆರ್ಗಾನಿಸಮ್ಸ್ ಸ್ಪೀಶೀಸ್ ತಗೊಳ್ಳೋಣ. ಓಕೆ, ಸೊ ಒಂದ್ ಸ್ಪೀಶೀಸ್ ಅಲ್ಲಿ ಆವರೇಜ್ ವೇಟ್ ಎಷ್ಟಿದೆ ಮಗುದು ಅಂತಂದ್ರೆ 2 ರಿಂದ 5 kg. ಓಕೆ, ಸೊ 2 to 5 kg ಇದೆ ಆವರೇಜ್ ವೇಟ್. ಓಕೆ, ನೆಕ್ಸ್ಟ್, 97% ಆಫ್ ದ ನ್ಯೂ ಬಾರ್ನ್ ವಿತ್ ಅನ್ ಆವರೇಜ್ ವೇಟ್ ಆಫ್ 3 to 3.3. ನೋಡಿ, 2 ಮತ್ತೆ 5 ಇನ ಆವರೇಜ್ ವೇಟ್ ಎಷ್ಟಾಗುತ್ತೆ ಆಕ್ಚುಲ್ ಆಗಿ ನೋಡೋದಾದ್ರೆ 3 to 3.3. ಓಕೆ, ಸೊ 3 to 3.3 ಇದೆ. ಓಕೆ, ಸರ್ವೈವ್ ಈ ತರ ಹುಟ್ಟಿರುವಂತ ಮಗು ಎಲ್ಲ ಏನಾಗ್ತಾ ಇದೆ, ಬದುಕ್ತಾ ಇದೆ. ಓಕೆ, ಆದ್ರೆ 99% ಆಫ್ ದ ಇನ್ಫ್ಯಾಂಟ್ಸ್ ಬಾರ್ನ್ ವಿತ್ ವೇಟ್ಸ್ ಫ್ರಮ್ 2 to 2.5 ಆರ್ 4.5 to 5 ವಿಲ್ ಡೈ. ಓಕೆ, ಏನಂತ ಹೇಳ್ತಾ ಇದ್ರೆ 2 kg, ಓಕೆ, 2 ರಿಂದ 2.5 kg ಇದ್ದವರು ಮಗು ಮತ್ತೆ 4.5 ಇಂದ 5 kg ಇದ್ದುವಂತಹ ಮಗು. ಓಕೆ, ಸೊ ಇದೆಲ್ಲ ಏನಾಗ್ತಾ ಇದೆ, ಇದ್ರಲ್ಲಿ ಇಂತ ಹುಟ್ಟಿರುವಂತ ಮಗುವಲ್ಲಿ 99% ಎಲ್ಲವೂ ಏನಾಗ್ತಾ ಇದೆ, ಸತ್ತೋಗ್ತಾ ಇದೆ. ಎಲ್ಲೋ ರೇರ್ ಕೇಸಸ್ ಅಲ್ಲಿ ಒಂದೆರಡು ಮಗು ಉಳಿತಾ ಇರ್ಬೋದು, ಬಟ್ 99% ಎಲ್ಲ ಏನಾಗ್ತಾ ಇದೆ, ಸತ್ತೋಗ್ತಾ ಇದೆ. ಓಕೆ, ಸೊ ವಿಚ್ ಟೈಪ್ ಆಫ್ ಸೆಲೆಕ್ಷನ್ ಪ್ರೊಸೆಸ್ ಇಸ್ ಟೇಕಿಂಗ್ ಪ್ಲೇಸ್? ಹಂಗಂದ್ರೆ ಆಕ್ಚುಲ್ ಆಗಿ ನೇಚರ್ ಅಲ್ಲಿ ಎಂತ ಸೆಲೆಕ್ಷನ್ ಪ್ರೊಸೆಸ್ ನಡೀತಾ ಇದೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಆವರೇಜ್ ಏನಿದೆ 3 to 3.3 ಇದೆ. ಓಕೆ, 2 to 5 ಇನ ಆವರೇಜ್ ಎಷ್ಟಾಗುತ್ತೆ, 3 to 3.3. ಇಲ್ಲಿದ್ದವರೆಲ್ಲ ಬದುಕ್ತಾ ಇದ್ದಾರೆ. ಅದಕ್ಕಿಂತ ಕಡಿಮೆ ಇದ್ರುನು ಅಂದ್ರೆ 2 to 2.5 ಇದ್ರುನು, ಅಥವಾ ಅದಕ್ಕಿಂತ ಜಾಸ್ತಿ ಇದ್ರುನು ಅಂದ್ರೆ 4.5 to 5 ಇದ್ರುನು ಏನಾಗ್ತಾ ಇದೆ, ಮಗು ಉಳಿತಾ ಇಲ್ಲ, ಸತ್ತೋಗ್ತಾ ಇದೆ. ಸೊ ಹಂಗಾಗಿ ಆಕ್ಚುಲ್ ಆಗಿ ಏನಂತ ಹೇಳ್ತಾ ಇದೆ, ಇಟ್ ಈಸ್ ಅಟೈನಿಂಗ್ ಸ್ಟೆಬಿಲೈಸಿಂಗ್. ಓಕೆ, ಸೊ ಮಧ್ಯದಲ್ಲಿ ಮೀನ್ ವ್ಯಾಲ್ಯೂ ಹಿಡ್ಕೊಂಡಿದೆ. ಮೀನ್ ವ್ಯಾಲ್ಯೂ ಇಂದ ಕಡಿಮೆ ಇದ್ರೂನು ಜಾಸ್ತಿ ಆದ್ರೂನು ಏನಾಗುತ್ತೆ, ಮಗು ಉಳಿತಾ ಇಲ್ಲ. ಸೊ ದಟ್ಸ್ ವೈ ಇಟ್ ಈಸ್ ವಾಟ್ ಎಕ್ಸ್ಪ್ಲೇನಿಂಗ್, ಇಟ್ ಈಸ್ stabilizing. It is explaining about what? Stabilizing change. Okay, so answer is C, Bantu power. Okay, next, according to Hugo de Vries, the mechanism of evolution is, evolution in a mechanism ಏನನ್ನ ಹೇಳ್ತೀವಿ Hugo de Vries ಪ್ರಕಾರ ಏನು, saltation, ಏನು single step large mutation. So that is example for what? Saltation, that is given by Hugo de Vries, that is also known as what? Mutation theory. That is also explains about mechanism of evolution, right? So that will be the answer for 18th question. 2018 ಅಲ್ಲಿ ಕೇಳಿದ್ದು, ಇದು 2016 ಅಲ್ಲಿ 2016. In the Hardy-Weinberg equation, the frequency of heterozygous individual is represented by, heterozygous individuals ನ ಹೇಗೆ represent ಮಾಡ್ತೀವಿ ಅಂತ ಕೇಳ್ತಿದ್ದಾರೆ. ನೋಡಿ, Hardy-Weinberg equilibrium ನ ಫಸ್ಟ್ ಅರ್ಥ ಮಾಡ್ಕೋಬೇಕು, ಅವಾಗ ನೀವು ಈ ತರ ಕ್ವೆಶ್ಚನ್ಸ್ ನ ಆನ್ಸರ್ ಮಾಡ್ತೀರಾ. p square plus 2pq plus q square
is equal to 1. ಓಕೆ, ಆಲ್ಜಿಬ್ರಿಕ್ ಇಕ್ವೇಶನ್ ಯೂಸ್ ಮಾಡಿಕೊಂಡು ಹಾರ್ಡಿ ವಿನ್ಬರ್ಗ್ ಅವರು ಹೇಳಿರುವಂತದ್ದು ಏನ್ ಕಾನ್ಸೆಪ್ಟ್ ಅಪ್ಪ ಅಂತಂದ್ರೆ, ಈ ರೀತಿ ಇದ್ದಾಗ ಕಾನ್ಸ್ಟೆಂಟ್ ಬರುತ್ತೆ. ಏನು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇನ್ನ ಎಕ್ಸ್ಪಾಂಡ್ ಇದು. ಓಕೆ, ಸೊ ಏನು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತಂದ್ರೆ ಇಲ್ಲಿ ಏನಂತ ತಗೋಬೇಕು, ಹೋಮೋಸೈಗಸ್ ಡಾಮಿನೆಂಟ್ AA. ಓಕೆ, ನೆಕ್ಸ್ಟ್ homozygous recessive, that is small a. Next, capital A ಮತ್ತೆ small a ಅಂತ ಅಂದ್ರೆ ಏನು, this is heterozygous. ಇದನ್ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತಾನೆ ನೋಡಿ, ಹೋಮೋಸೈಗಸ್ ಡಾಮಿನೆಂಟ್ ಅಂತ ಅಂದ್ರೆ ಅದರ ಫ್ರೀಕ್ವೆನ್ಸಿ ಎಷ್ಟು ಏನಂತ ತಗೋಬಹುದು ನಾವು, that will be p square. ಓಕೆ, ನೆಕ್ಸ್ಟ್ ಸ್ಮಾಲ್ a ನ ಫ್ರೀಕ್ವೆನ್ಸಿ ಯಾವ ರೀತಿ ತಗೋಬಹುದು ನಾವು, ದಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ q ಸ್ಕ್ವೇರ್. ಹಾಗೆ ಹೆಟೆರೋಸೈಗಸ್ ನ ಫ್ರೀಕ್ವೆನ್ಸಿ ನಾವು ಯಾವ ರೀತಿ ತಗೋಬೇಕು, 2pq. ಈ ಎಲ್ಲದರ ಫ್ರೀಕ್ವೆನ್ಸಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಏನ್ ಸಿಗುತ್ತೆ, ದಟ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ 1. ಗೊತ್ತಾಯ್ತಾ? ಸೊ ಹಂಗಾಗಿ ಫ್ರೀಕ್ವೆನ್ಸಿ ಆಫ್ ಹೆಟೆರೋಸೈಗಸ್ ಇಂಡಿವಿಜುವಲ್ ಅಂತಂದ್ರೆ ಇಲ್ಲಿ ಏನ್ ಅರ್ಥ ಮಕ್ಕಳೇ, ದಟ್ ಈಸ್ 2pq ಅಂತ. ಹಂಗಂದ್ರೆ ಫ್ರೀಕ್ವೆನ್ಸಿ ಆಫ್ ಹೋಮೋಸೈಗಸ್ ಡಾಮಿನೆಂಟ್ ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ, ದಟ್ ಈಸ್ p ಸ್ಕ್ವೇರ್. ಫ್ರೀಕ್ವೆನ್ಸಿ ಆಫ್ ಹೋಮೋಸೈಗಸ್ ರಿಸೆಸಿವ್ ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ, ದಟ್ ಈಸ್ q ಸ್ಕ್ವೇರ್. ಓಕೆ, ಬರೀ pq ಅಂತ ಇರೋದಿಲ್ಲ. ಓಕೆ, ಸೊ ದಿಸ್ ಇಸ್ ನೋ. ಸೊ ವಾಟ್ ಈಸ್ ಕರೆಕ್ಟ್ ಆನ್ಸರ್ ಫಾರ್ 19th ಕ್ವೆಶ್ಚನ್, 2pq. ಈಗ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಯಾರ್ಯಾರಿಗೆ ಹಾರ್ಡಿ ವಿನ್ಬರ್ಗ್ ಈಕ್ವಿಲಿಬ್ರಿಯಮಿನ ನ್ಯೂಮರಿಕಲ್ ಕ್ವೆಶನ್ಸ್ ಸಾಲ್ವ್ ಮಾಡಿಸ್ಬೇಕು ಅಂತ ಇದೆ, ಅವರು ಎಸ್ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ. ನೀವು ಎಷ್ಟು ಜನ ಜಾಸ್ತಿ ಎಸ್ ಅಂತ ಕಮೆಂಟ್ ಅಲ್ಲಿ ತಿಳಿಸ್ತೀರಾ, ನಾನು ನೆಕ್ಸ್ಟ್ ಅದರ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇಲ್ಲ ಅಂತಂದ್ರೆ ಬೇರೆ ನಿಮಗೆ ಯಾವ ಕಾನ್ಸೆಪ್ಟ್ ಬೇಕು ಅದನ್ನು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ, ದೆನ್ ದಟ್ ಐ ವಿಲ್ ಪೋಸ್ಟ್ ಇನ್ ಮೈ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್. ಓಕೆ, ಸೊ ಇದಕ್ಕಿಂತ ಮುಂಚೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವುದು ಅಂತಂದ್ರೆ ಬೋರ್ಡ್ ಎಕ್ಸಾಮಿನ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಥವಾ KCET ಮತ್ತೆ ಅಂದ್ರೆ ನೀಟ್ 2025 ಪ್ರಿಪರೇಷನ್ಗೆ, KCET 2025 ಪ್ರಿಪರೇಷನ್ಗೆ ನಾನು ಇಂಪಾರ್ಟೆಂಟ್ ಮಾಡೆಲ್ ಕ್ವೆಶನ್ಸ್ ನ ಎಕ್ಸ್ಪ್ಲೇನ್ ಮಾಡಿದ್ದೆ. ಅದರಲ್ಲಿ ನಾನು ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ. ಬಟ್ ಈಗ ಇದು ಮಾತ್ರ ಸಪರೇಟ್ ಆಗಿ ಇದಷ್ಟೇ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನ್ಯೂಮರಿಕಲ್ ಕ್ವೆಶನ್ಸ್ ಸಾಲ್ವ್ ಮಾಡಿಸಿ ಒಂದು 5-6 ಅಂತ ಅಂದ್ರೆ ನಾನು ಅದನ್ನು ಕೂಡ ಮಾಡಿಸ್ಲಿಕ್ಕೆ ರೆಡಿ ಇದ್ದೀನಿ. ಯು ಜಸ್ಟ್ ಕಮೆಂಟ್ ಎಸ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್. ಯಾರೆಲ್ಲ ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಡೂ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಅಂಡ್ ಶೇರ್ ದಿಸ್ ವಿತ್ ಯೋರ್ ಫ್ರೆಂಡ್ಸ್ ಅಂಡ್ ಸಪೋರ್ಟ್ ದಿಸ್ ಚಾನಲ್. ನೀವು ಜಾಸ್ತಿ ಶೇರ್ ಮಾಡಿದ್ರೆ ದಿಸ್ ಚಾನಲ್ ವಿಲ್ ಗ್ರೋ, then I will also work on this. Otherwise, I will close this channel, right? So next, which of the following is the correct sequence of events in the origin of life? Origin of life ಅಲ್ಲಿ event ಯಾವುದು ಕರೆಕ್ಟ್ ಆಗಿ ಇದೆ ಅದನ್ನ ಆರ್ಡರ್ ವೈಸ್ ನೀವು ಅರೇಂಜ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಓಕೆ, ಸೊ ನೋಡಿ ಫಸ್ಟ್ ಏನ್ ಫಾರ್ಮೇಶನ್ ಆಗುತ್ತೆ ಅಂತಂದ್ರೆ ಫಸ್ಟ್ ನೋಡಿ ಇನ್ಆರ್ಗ್ಯಾನಿಕ್ ಇರುತ್ತೆ. ಓಕೆ, ಸೊ ಇನ್ಆರ್ಗ್ಯಾನಿಕ್ ಇಂದ ನೆಕ್ಸ್ಟ್ ಏನಾಗುತ್ತೆ, ಆರ್ಗ್ಯಾನಿಕ್ ಬರುತ್ತೆ. ಆರ್ಗ್ಯಾನಿಕ್ ಅಲ್ಲಿ ಏನು ಫಸ್ಟ್ ಮೋನೋಮರ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಮೋನೋಮರ್ಸ್ ಎಲ್ಲ ಏನಾಗುತ್ತೆ, ಕಂಬೈನ್ ಆಗ್ಬಿಟ್ಟು ಪಾಲಿಮರ್ಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪಾಲಿಮರ್ಸ್ ಇಂದ ಏನಾಗುತ್ತೆ, ಪ್ರೋಟೋಬಯಾಂಟ್ಸ್ ಆಗುತ್ತೆ. ಪ್ರೋಟೋಬಯಾಂಟ್ಸ್ ಆಗ್ಬಿಟ್ಟು ನೆಕ್ಸ್ಟ್ ಜೆನೆಟಿಕ್ ಮೆಟೀರಿಯಲ್ ಇರುವಂತಹ ಒಂದು ಆರ್ಗಾನಿಸಮ್ಸ್ ನೆಕ್ಸ್ಟ್ ರೆಡಿ ಆಗುತ್ತೆ. ಓಕೆ, ಸೊ ದಟ್ ಈಸ್ ದ ಕರೆಕ್ಟ್ ಸೀಕ್ವೆನ್ಸ್. ನಾನು ಇವಾಗ ಹೇಳಿರೋದನ್ನ ನೀವು ಸೀಕ್ವೆನ್ಸ್ ಅರೇಂಜ್ ಮಾಡಿ ಆನ್ಸರ್ ನ ನೋಡ್ಕೊಳ್ಳಿ. ಸೊ ದಟ್ ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಫಾರ್ 20th question. Okay, so we will meet in the next video. Till then, bye bye and prepare well for your exam. Bye.